ಈಗ ಶ್ರೀಗಂಧದ ಗುಡಿ ಈಗ ತುಂಬಾ ಪ್ರೋಮೋ ಮೂಲಕ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಹೀರೋಯಿನ್ ಯಾರು ಅನ್ನೋದು ಒಂದಷ್ಟು ಪ್ರಶ್ನೆಗಳಿದೆ. ಹಾಗೆ ಯಾವಾಗ ಬರುತ್ತೆ, ಯಾವಾಗ ನೋಡ್ಬೋದು ಅಂತ ಕಾಯ್ತಾ ಇದ್ದಾರೆ ಆಕ್ಚುಲಿ ವೀಕ್ಷಕರು, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಪ್ರೋಮೋ ಅಲ್ಲಿ. ಸೊ ಹೇಳಿ ಸರ್, ಹೊಸ ಸೀರಿಯಲ್ಲು ಎಷ್ಟು ಖುಷಿ ಇದೆ, ಎಷ್ಟು ನರ್ವಸ್ನೆಸ್ ಇದೆ. ಇದು ನಿಮ್ಮ ಕಮ್ಬ್ಯಾಕ್ ಸೀರಿಯಲ್ಲು ಕಿರುತೆರೆಗೆ ಮತ್ತೆ. ಸೊ ಹೇಳಿ. ತುಂಬಾ ಖುಷಿ ಇದೆ. ಅಂದ್ರೆ ಈ ಪ್ರಾಜೆಕ್ಟ್ ಒಂಥರ ತುಂಬಾ ಯುನೀಕ್ ಪ್ರಾಜೆಕ್ಟ್ ಇದು. ನೀವು ನಾರ್ಮಲಿ ಸೀರಿಯಲ್ ರೊಟೀನ್ ನೋಡ್ತಿದ್ರೆ ಹೆಣ್ಮಕ್ಳು ಗೋಳು ಅಳು ಅವರ ಕಷ್ಟಗಳು ಬರೀ ಇಂಥದ್ದು ಮಾತ್ರ ನೋಡ್ತಿರ್ತೀರ. ಫಾರ್ ದ ಫಸ್ಟ್ ಟೈಮ್ ಗಂಡ್ಮಕ್ಳು ಕಷ್ಟ, ಗಂಡ್ಮಕ್ಳು ಗೋಳು, ಗಂಡ್ಮಕ್ಳು ಕಣ್ಣೀರ್ನ ತೋರಿಸ್ತಾ ಇದ್ದೀವಿ. ನಿಜವಾಗ್ಲೂ ಗಂಡ್ಜೀವಕ್ಕೂ ಒಂಚೂರು ಭಾವನೆಗಳಿರ್ತವೆ, ಅವಕ್ಕೂ ಕಣ್ಣೀರು ಬರ್ತವೆ ಅನ್ನೋದನ್ನ ತೋರಿಸುವಂತ ಒಂದಷ್ಟು ಕತೆ ಇದು. ಬಟ್ ಆ ತರ ಜೀವನ ನಡೆಸ್ತಿರೋ ಗಂಡೈಕ್ಳು ಲೈಫಲ್ಲಿ ಒಂದು ಹೆಣ್ಣುಡುಗಿ ಬರುತ್ತೆ, ಅವರೊಳ್ಳೆ ಹೆಂಗೆ ಬಂದು ಸುಧಾರಿಸ್ತಾಳೆ ಅನ್ನೋದೇ ಗಂಧದ ಗುಡಿಯ ಕತೆ. ಸೊ ತುಂಬಾ ಯುನೀಕ್ ಆಗಿರುವಂತ ಕತೆ. ಇವಾಗ ನೀವೇ ಹೇಳಿದಾಗೆ ಕಮ್ಬ್ಯಾಕ್ ಅಂತ ಹೇಳಿದ್ರಿ. ಸೊ ಹಲವಾರು ಪ್ರಾಜೆಕ್ಟ್ಗಳು ಬಂತು, ಹಲವಾರು ಕತೆಗಳನ್ನ ಕೇಳಿದೆ. ಬಟ್ ಏನಕ್ಕೆ ಗಂಧದ ಗುಡಿನೇ ಚೂಸ್ ಮಾಡಿದೆ ಅಂದ್ರೆ, ಈ ಕತೆ ಜನರು ನೋಡ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ. ಅಂಡ್ ಆ ಕತೆನ ನಾನು ಪ್ರೆಸೆಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ ತುಂಬಾ ಖುಷಿ ಆಯ್ತು. ಸೊ ಹಾಗಾಗಿ ಗಂಧದ ಗುಡಿ, ಔಟ್ ಆಫ್ ಎವ್ರಿ ಅದರ್ ಪ್ರಾಜೆಕ್ಟ್ಸ್ ಐ ಗಾಟ್, ಗಂಧದ ಗುಡಿನ ಚೂಸ್ ಮಾಡ್ಕೊಂಡೆ. ಹೌದು, ಇದರಲ್ಲಿ 4 ಜನ ಅಣ್ತಮ್ಮದಿರಿದ್ದಾರೆ, ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಹೋಗುತ್ತೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಒಬ್ಬ ಹೀರೋ ಅಂತ ಪೋಟ್ರೆ ಆಗದೆ ಇರಬಹುದು. ಏನೇ ಆದ್ರೂ ಇಲ್ಲಿ ಕತೆ, ಕಂಟೆಂಟ್ ಅಂಡ್ ಆ 4 ಜನದ ಎಮೋಷನ್ಸ್ ಹೀರೋ. ಸೊ ಈ ಒಂದು ಪ್ರಾಜೆಕ್ಟ್ ಇಂದ ನನ್ನ ಕೆರಿಯರ್ ಇನ್ನೊಂದು ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅಂಡ್ ತುಂಬಾ ಕೇರ್ಫುಲ್ ಆಗಿ ಶೂಟ್ ಮಾಡ್ತಿರೋಂಥ ಪ್ರಾಜೆಕ್ಟ್ ಇದು. ಪ್ರೊಡ್ಯೂಸರ್ ಪರೀಕ್ಷಿತ್ ಅವರು, ಪ್ರದೀಪ್ ಅವರು ತುಂಬಾ ಕೇರ್ಫುಲ್ ಆಗಿ ದಿನಕ್ಕೆ ಒಂದು ಸೀನ್ ಕೂಡ ಆಗ್ತಿಲ್ಲ, ಅಷ್ಟು ನಿಧಾನಕ್ಕೆ ಟೈಮ್ ತಗೊಂಡು ಸಿನಿಮಾ ತರ ಬರಬೇಕು ಅಂತ ಶೂಟ್ ಮಾಡ್ತಾ ಇದೀವಿ. ಅಂಡ್ ಕಲರ್ಸ್ ಕನ್ನಡಗೆ ಇದೊಂದು ಅದ್ಭುತವಾಗಿರುವಂತ ಒಂದು ಕಥೆ ಆಗುತ್ತೆ ಅಂತ ಅನ್ಸುತ್ತೆ ನಂಗೆ. ಸರ್ ಹಾಗೆ ಒಂದು ಮೋಕ್ಷಿತ್ ಅವ್ರಿಗೆ ದೇವ್ರು ಕೊಟ್ಟ ತಮ್ಮ ಇದ್ದಾರೆ, ನಿಮ್ಗೆ ಸೀರಿಯಲ್ ಕೊಟ್ಟ ತಮ್ಮ ಕೂಡ ಅದೇ ಸೀರಿಯಲ್ ಅಲ್ಲಿ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳಿ. ಗಣಿ ಗಗನ್ ನಮ್ ಸೀರಿಯಲ್ ಮಯೂರ ಅವನು, ಓಕೆನಾ. ಸೊ ಹೀಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಅವನು ಚಿಕ್ಕ ವಯಸ್ಸಲ್ಲೇ ತುಂಬಾ ಚೆನ್ನಾಗಿ ಗ್ರೂಮ್ ಆಗಿದ್ದಾನೆ. ಯಾಕಂದ್ರೆ ಆ ಸೀರಿಯಲ್ನ ಅಷ್ಟು ವರ್ಷ ಮಾಡಿ ಬಂದು ಅವನಿಗೆ ಆಸಕ್ತಿ ತುಂಬಾ ಚೆನ್ನಾಗಿದೆ, ಪ್ಯಾಷನ್ ಇದೆ, ಮಾಡಬೇಕು ಅನ್ನೋ ಆಸೆ ತುಂಬಾ ಇದೆ. ಸೊ ಹಾಗಾಗಿ ಆ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗಿದ್ದಾನೆ ಅವನು. ನಮ್ಮ ಅಷ್ಟು 4 ಜನರಲ್ಲಿ ತುಂಬಾ ಅಳದವನೇ, ತುಂಬಾ ನಗದು ಅವನೇ, ತುಂಬಾ ಕೋಪ ಮಾಡ್ಕೊಳ್ಳೋದು ಅವನೇ, ಮಿಕ್ಸ್ ಆಫ್ ಎಮೋಷನ್ಸ್ ಇರುವಂತ ಕ್ಯಾರೆಕ್ಟರ್ ಒಂದು. ಸೊ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ, ನೋಡ್ಬೇಕು ನೀವು. ಮೇಡಮ್, ಇನ್ನು ನಿಮ್ಮ ಪ್ರಾಜೆಕ್ಟ್ಸಿಗೆ ಬಂದರೆ, ಈಗ ಯಜಮಾನ ಸೀರಿಯಲಲ್ಲಿ ನೋಡಿದ್ದೀವಿ, ಎಲ್ಲ ನ್ಯೂಸ್ ರಿಪೋರ್ಟರ್ಸು ಶಾಕ್ ಆಗಿ ನೋಡಿರ್ತಾರೆ, ಏನು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಐಶ್ವರ್ಯ ಅವರು ಅಂತ. ಸೊ ಆ ಸೀರಿಯಲ್ ಬಗ್ಗೆ, ಹಾಗೆ ಯಾವುದಾದ್ರೂ ಸೀರಿಯಲಲ್ಲಿ ಐಶ್ವರ್ಯ ಅವ್ರು ಕಾಣಿಸ್ಕೊಳ್ತಿದ್ದಾರೆ ಅಂದರೆ ಒಂದು ಹಾಡು ಜ್ಞಾಪಕ ಬರುತ್ತೆ, ಐಶ್ವರ್ಯ ಬಂದ್ಲು ಅಂತ. ಸೊ ಅದಷ್ಟು ರಿಜಿಸ್ಟರ್ ಆಗಿಬಿಟ್ಟಿದೆ, ನಿಮ್ಮ ನೋಡಿದ್ರೆ ತುಂಬ ಜನಕ್ಕೆ ಆ ಫೀಲಿಂಗ್ ಬರುತ್ತೆ ಕೂಡ. ಸೊ ಹೇಳಿ, ನಿಮ್ಮ ಲೈನಪ್ಸ್ ಹೇಗಿದೆ ಅನ್ನೋದು. ಸೊ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಅಲ್ಲಿ ಫಸ್ಟ್ ನಾನು ಗೆಸ್ಟ್ ಎಂಟ್ರಿ ಆಗಿ ಹೋಗಿದ್ದು. ಅಂಡ್ 30 ಎಪಿಸೋಡ್ ಅಂತ ಹೇಳಿದ್ರು, ಬಟ್ 30 ಎಪಿಸೋಡ್ಗಿಂತ ಜಾಸ್ತಿನೇ ಆಗಿದೆ. ಅಂಡ್ ನಂಬರ್ 1 TRP ಅಲ್ಲಿದೆ ಆ ಚಾನೆಲ್ಗೆ. ಸೊ ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಅಂಡ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಎಲ್ಲಿ ಹೋದ್ರು ಆ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಕ್ಚುಲಿ. ಅಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಸೊ ಐ ವಾಸ್ ವೆರಿ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಅಂಡ್ ನಂಬರ್ 1 ಅಲ್ಲಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಇನ್ನೊಂದು, ನೀವು ಹೇಳಿದಾಗೆ ಯಜಮಾನ ಸೀರಿಯಲ್ ಅಲ್ಲಿ ಒಂದು ಆಂಕರ್ ರೋಲ್ ಮಾಡಿದ್ದೀನಿ ನಾನು, ರಿಪೋರ್ಟರ್ ರೋಲ್. ಇಟ್ಸ್ ಅ ಕ್ಯಾಮಿಯೋ. 2 ದಿನ ಅಷ್ಟೇ ಇದ್ದಿದ್ದು. ಅಂಡ್ ಬ್ಯೂಟಿಫುಲ್ ಆಗಿ ಬಂದಿದೆ. ನಾನು ತುಂಬಾ ಎಂಜಾಯ್ ಮಾಡಿದೆ ರಿಪೋರ್ಟರ್ ಕ್ಯಾರೆಕ್ಟರ್ ಮಾಡೋದಕ್ಕೆ. ಫಾಸ್ಟ್ ಆಗಿ ಮಾತಾಡ್ಬೇಕಿತ್ತು, ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸೊ ಹೇಗ್ ಮಾಡಿದೆ ನೀವ್ ಹೇಳ್ಬೇಕು. ಅದು ತುಂಬಾ ಚೆನ್ನಾಗಿ ನಾವ್ ಹೇಳಿದ್ವಲ್ಲ, ನಮ್ಗೆ ಕಾಂಪಿಟೇಷನ್ ತರ ಇತ್ತು. ಸೊ ಅಂದ್ರೆ ಆಕ್ಟರ್ ಇಲ್ಲ ಆಗಿರ್ಲಿಲ್ಲ ಅಂದ್ರೆ ರಿಪೋರ್ಟರ್ ಆಗ್ಬೋದಿತ್ತಾ? 100%. ಓ ಸೂಪರ್, ಇಷ್ಟ ಹೇಳಿದ್ರೆ ಆಂಕರ್ ಆಗ್ಬೋದಿತ್ತು ನೀವು. ಓ ವಾವ್, ನಂದೇ ಫಸ್ಟ್ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್. ಶಿಶಿರ್ ಅವ್ರು ನಾನೇ ಫಸ್ಟ್ ಇರ್ಬೇಕು, ನಾನೇ ಮುಂದೆ. ನಾನು ಬಿಡಲ್ಲ, ನಾನು ಆಂಕರ್ ಆಗಿ ಅಥವಾ ರಿಪೋರ್ಟರ್ ಆಗಿ ನಿನ್ನ ಹತ್ರ ಇಂಟರ್ವ್ಯೂ ಬಂದ್ರೆ ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ಬಿಟ್ಟು. ನೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ಅದಾಗೋಗುತ್ತೆ. ಸೊ ಎಸ್, ಇದು ನಡೀತಾ ಇದೆ. ಪ್ಲಸ್ ಒಂದು ಸಿನಿಮಾ ನಡೀತಾ ಇದೆ, ಸ್ಲಮ್ ಶ್ರಾವಣಿ ಅಂತ. ಅವಾರ್ಡ್ಗೆ ಒಂದು ಟ್ರೈ ಮಾಡ್ತಾ ಇದಾರೆ ಅವಾರ್ಡ್ಗೆ. ಸೊ ವಿಲ್ ಸಿ ಹೌ ದಟ್ ಗೋಸ್. ಅಂಡ್ ಇನ್ನೊಂದು ತುಳು ಮೂವಿ ಲೈನ್ ಅಪ್ ಅಲ್ಲಿ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವಿಬ್ರು ಒಂದು ವೆಬ್ ಸೀರೀಸ್ ಮಾಡಿದೀವಿ. ನಾನು ಅದ್ರ ಬಗ್ಗೆನೇ ಮಾತಾಡಕ್ ಬಂದೆ ಸರ್. ಮೈಕ್ರೋ ಡ್ರಾಮಾ, ಮೈಕ್ರೋ ಸೀರೀಸ್. ನಾವು ಒಂದು ಎಪಿಸೋಡ್ ಏನೋ ನೋಡ್ತಾ ಇದ್ದೆ ನಾನು ಸ್ಕ್ರಾಲ್ ಮಾಡ್ಬೇಕಾದ್ರೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಂದ್ರೆ ನೀವೇನಾ ಅನ್ನೋದು ಒಂದೊಂದ್ ಕಡೆ ಕನ್ಫ್ಯೂಷನ್ ಆಗ್ಬಿಡತ್ತೆ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದ್ರ ಬಗ್ಗೆ ಹೇಳಿ, ಅದೆಷ್ಟು ಚಾಲೆಂಜಿಂಗ್ ಆಗಿತ್ತು? ಬಿಕಾಸ್ ಆಸ್ ಎನ್ ಆಕ್ಟರ್ಸ್
ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ನಾವು ಎಂಟರ್ ಆಗ್ತೀವಿ ಅಂದಾಗ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಅದು ಫಸ್ಟ್ ಆಗಿದ್ದು ಐಶ್ವರ್ಯ ಅವ್ರಿಗೆ ಆ ಪ್ರಾಜೆಕ್ಟ್. ಅದ್ ನನಗೆ ಬಂದಿದ್ದೆ ಅದೊಂಥರ ಬೇರೆ ತರ ಅಚಾನಕ್ ಆಗಿ ಬಂದಿದ್ದ ಪ್ರಾಜೆಕ್ಟ್ ಅದು. ಬಿಕಾಸ್ ಮೇಲ್ ಲೀಡ್ ಹುಡುಕ್ತಾ ಇದ್ರು, ಒಂದಷ್ಟು ಆಪ್ಷನ್ಸ್ ನೋಡಿದ್ರು, ಆಗ್ತಿರ್ಲಿಲ್ಲ. ಅಂಡ್ ದೆನ್ ಇವರೇ ರೆಫರ್ ಮಾಡಿದ್ದು, ಯಾಕೆ ನೀವು ಶಿಶಿರ್ ಹತ್ರ ಮಾತಾಡಬಾರ್ದು ಅಂತ. ಅವ್ರು ನಾನು ಬಿಸಿ ಇದ್ದೆ ಅಂತ ಅನ್ಕೊಂಡಿದ್ರು. ದೆನ್ ಅಪ್ರೋಚ್ ಮಾಡಿದ್ರು, ಓಕೆ ಇದೇ ಜೋಡಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬಟ್ ಸಿಕ್ಕಾಬಡ ಚಾಲೆಂಜಿಂಗ್ ಆಗಿತ್ತು, ಐ ಮಸ್ಟ್ ಟೆಲ್ ಯು. ಬಿಕಾಸ್ ಡೇ ಅಂಡ್ ನೈಟ್ ಶೂಟ್ ಮಾಡ್ತಿದ್ವಿ, ಲಾಂಗ್ ಅವರ್ಸ್, ವೆರಿ ಲಾಂಗ್ ಅವರ್ಸ್, ಇಂಟೆನ್ಸ್ ಕ್ಯಾರೆಕ್ಟರ್ಸ್. ಅಂದ್ರೆ ತುಂಬಾ ಅಳ್ತಾ ಇದ್ವಿ, ತುಂಬಾ ಕಿರ್ಚಾಡ್ತಾ ಇದ್ವಿ, ತುಂಬಾ ಅದ್ರಲ್ಲಿ ಮೋಸ ಮಾಡಿದ್ರಲ್ಲ, ನಿಮಗೆ ನೋವಾಗ್ಲಿಲ್ವಾ ಸರ್? ಇಲ್ಲ ಇಲ್ಲ ಅದೇ ಮಿಸ್ಕನ್ಸೆಪ್ಷನ್ ಅಲ್ಲೇ ಇರೋದು. ಟ್ರೇಲರ್ ನೋಡಿ ಒಂದು ಜಡ್ಜ್ಮೆಂಟ್ ಗೆ ಬರ್ತಾರೆ, ಓಕೆ ಇವಳು ಹಿಂಗೆ ಈ ಕ್ಯಾರೆಕ್ಟರ್ ಹಿಂಗೆ ನೆಗೆಟಿವ್, ಇವ್ರು ಪಾಸಿಟಿವ್. ಬಟ್ ಆಕ್ಚುಲಿ ನೀವು ಆ ಸೀರೀಸ್ ನೋಡ್ಬೇಕು. ಎಕ್ಸಾಕ್ಟ್ಲಿ. ಸೊ ಆ ಪ್ರೋಮೋದಲ್ಲಿ ಏನಿದೆ, ನಿಮ್ಗೆ ಆ ಸೀರೀಸ್ ನೋಡಿದ್ಮೇಲೆ ನಿಮ್ಗೆ ಅಯ್ಯೋ ಅಂತ ಅನ್ಸುತ್ತೆ. ಅವಾಗ ನಾವು ಐಶ್ವರ್ಯ ಅವ್ರನ್ನ ತಪ್ಪು ತಿಳ್ಕೊಂಡ್ವಿ ಅಂತ ಅನ್ಸುತ್ತಾ? ಅನ್ಸುತ್ತೆ 100%. ತಪ್ಪು ತಿಳ್ಕೊಳ್ಳೋದಲ್ಲ, ಲೈಕ್ ಕಂಪ್ಲೀಟ್ಲಿ ಸ್ಟೋರಿನೇ ನಿಮ್ಮ ಹೆಡ್ ಅಲ್ಲಿ ಉಲ್ಟಾ ಆಗಿರುತ್ತೆ.